ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತೆಂಗಿನ ಸಿಪ್ಪೆಯಿಂದ ಯಾವ ರೀತಿ ಮನೆಯಲ್ಲೇ ಕೋಕೋ ಪೀಟ್ ಮಾಡೋದು, ಅದರಿಂದ ಲಾಭ ಏನು, ನಷ್ಟ ಏನು, ಮತ್ತು ಪೇಟೆಯಲ್ಲಿ ಸಿಗೋ ಥರ ಬ್ಲಾಕ್ನ ಹೇಗೆ ಮಾಡೋದು ಮತ್ತು ಅದರಿಂದ ಗಿಡವನ್ನು ಕೂಡ ನೆಟ್ಟು ತೋರಿಸ್ತೀನಿ ಹೇಗೆ ನೆಡೋದು ಅಂತ. ಹಾಗಾಗಿ ಅದನ್ನು ಹೇಗೆ ಬಳಸೋದು ಅಂತಲೂ ತೋರಿಸ್ತೀನಿ. ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಶೇರ್ ಆಯಿತಾ? ಬನ್ನಿ. ಅರ್ಥ ಆಗದಾದರೆ ಕಾಮೆಂಟ್ ಮಾಡಿ. ನೋಡಿ, ನಾನು ಇಲ್ಲಿ ಈ ರೀತಿ ಸಿಪ್ಪೆಯಿಂದ ಇದನ್ನು ಬೇರ್ಪಡಿಸ್ಕೊಳ್ತೀನಿ. ನೀವು ಅದನ್ನು ಜಜ್ಜಿ ಬೇಕಾದರೂ ತಗೊಳ್ಬೋದು. ನೋಡಿ, ಈ ರೀತಿ ಸಿಪ್ಪೆಯಿಂದ ಆ ಗಟ್ಟಿ ಭಾಗವನ್ನು ಬಿಟ್ಟು ಉಳಿದಿದ್ದೆಲ್ಲ ಭಾಗನೂ ನಾವು ಇದಕ್ಕೆ ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ನಾವು ತೆಂಗಿನ ನಾರನ್ನು ಬಿಡಿಸ್ಕೊಳ್ಬೇಕು. ನೋಡಿ, ನೀವು ಈ ರೀತಿ ಚೂಪಾದ ಏನಾದರೂ ಇದರಿಂದ ಬೇಕಾದರೂ ನೀವು ಇದನ್ನು ಬಿಡಿಸ್ಕೊಂಡು ತೆಕ್ಕೊಳ್ಬೋದು. ನೋಡಿ, ನಮಗೆ ಬೇಕಾಗಿರೋದು ಅದರ ಹುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದೆ ತಿಳಿಸ್ತೀನಿ. 3 ರೀತಿಯಿಂದ ನಾವು ಇದನ್ನು ತೆಕ್ಕೊಳ್ಬೋದು. ಒಂದು, ನಾವು ಇದನ್ನು ಗ್ರೈಂಡರಿಗೆ ಹಾಕಿ ಅಥವಾ ಮಿಕ್ಸರಿಗೆ ಹಾಕಿ ಅದನ್ನು ಪುಡಿ ಮಾಡ್ಕೊಳ್ಬೋದು. ಮತ್ತು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಕೂಡ ನಾವು ಇದನ್ನು ತೆಕ್ಕೊಳ್ಬೋದು. ಹಾಗೆ ಇದನ್ನು ನೋಡಿ, ಈ ರೀತಿ ಮಾಡಿಕೊಂಡು ಕೈಯಲ್ಲಿ ಉಜ್ಜಿ ಕೂಡ ನಾವು ಇದನ್ನು ಕ್ಲೀನಾಗಿ ಅದರ ಹುಡಿಗಳನ್ನು ತೆಕ್ಕೊಳ್ಬೋದು. ನೋಡಿ, ನಾವು ಪೂಜೆಗಾಗಿ ಎಲ್ಲರ ಮನೆಯಲ್ಲೂ ತೆಂಗಿನಕಾಯಿನ ತಂದಿರ್ತೀವಲ್ಲ, ಅದನ್ನು ಎಸೆಯೋ ಬದಲು ಈ ರೀತಿ ಮನೆಯಲ್ಲೇ ಕೋಕೋ ಪೀಟ್ ಮಾಡಿಕೊಂಡ್ರೆ ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ಪೇಟೆಯಲ್ಲಿ ಕೂಡ ಸಿಗುತ್ತೆ ಬ್ಲಾಕು. ನೋಡಿ, ಈ ರೀತಿ ಅದನ್ನು ಬಿಡಿಸ್ಕೊಂಡು ಹುಡಿಗಳನ್ನು ತೆಕ್ಕೊಳ್ಬೇಕು. ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ. ಆದರೆ ನಾವು ಈ ರೀತಿ ತಂದಿರೋದನ್ನು ವೇಸ್ಟ್ ಮಾಡೋದು ಯಾಕೆ ಅಲ್ವಾ? ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ನೋಡಿ, ಅದು ಕೋಕೋ ಪೀಟ್ ಮಾಡೋ ಸಂದರ್ಭದಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ ಮಾಡಿರ್ತಾರೆ. ಹಾಗಾಗಿ ಅದನ್ನು ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು. ನಾವಿಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರೋವಂಥ ಕೋಪೀಟ್ ಆದರೆ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ, ಮುಂದೆ ನೋಡ್ತಾ ಹೋಗಿ. ನೋಡಿ, ಈ ರೀತಿ ಕಟ್ ಪೀಸ್ಗಳನ್ನ ಮಾಡಿ ನೀವು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೊಳ್ಬೋದು. ಆಗ ತುಂಬ ಚೆನ್ನಾಗಿ ಪೀಸ್ ಜಾಸ್ತಿನೇ ಬರುತ್ತೆ. ನಾನಿಲ್ಲಿ ಮಿಕ್ಸಿಗೆ ಹಾಕಲ್ಲ, ಯಾಕಂದರೆ ಮಿಕ್ಸಿ ಜಾರು ಅದು ಹಾಳಾಗಿಬಿಡತ್ತೆ ಅಂತ. ನೀವು ಬೇಡದೇ ಇರೋ ಮಿಕ್ಸಿ ಜಾರ್ ಇದ್ದರೆ ಅದರಲ್ಲಿ ಪುಡಿ ಮಾಡ್ಕೊಳ್ಳಿ. ಅದರಿಂದ ಕೋಕೋ ಪೀಟ್ ಜಾಸ್ತಿನೇ ಸಿಗುತ್ತೆ ನಿಮಗೆ. ಇದು ನಮ್ಮ ಮನೆಯಲ್ಲೇ ತೆಂಗಿನಕಾಯಿ ಇರೋದ್ರಿಂದ ನಾವು ಈ ರೀತಿ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ನೋಡಿ, ಚೆನ್ನಾಗಿ ಅದನ್ನು ಬಿಡಿಸ್ಕೊಬಿಟ್ರೆ ಬರುತ್ತೆ. ನೋಡಿ ಎಷ್ಟು ಹುಡಿ ಬಂತು ಅಂತ. ಪೇಟೆಯಲ್ಲಿ ಅದನ್ನು ಮಷಿನ್ನಲ್ಲಿ ಮಾಡ್ತಾರೆ. ಫ್ರೆಂಡ್ಸ್, ಕೋಕೋ ಪೀಟ್ ಯಾಕೆ ಹಾಕಬೇಕು ಅಂದರೆ ಗಿಡಗಳು ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಕೋಕೋ ಪೀಟನ್ನು ಹಾಕಬೇಕು. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟೊಂದು ಹುಡಿಗಳು ಬಂದಿದೆ ಅಂತ. ಈ ರೀತಿ ತೆಕ್ಕೊಂಡ್ಬಿಟ್ರೆ ಆಯಿತು. ಕೋಕೋ ಪೀಟು ನಮ್ಮ ಗಿಡಗಳಿಗೆ ನೀರನ್ನು ಹಿಡಿದಿಟ್ಕೊಳ್ಳೋದನ್ನು ನಾವು ಯಾವುದೇ ರೀತಿ ಸೀಡ್ಲಿಂಗ್ ಮಾಡಲಿಕ್ಕೆ, ಅಂದರೆ ಬೀಜವನ್ನು ನಾವು ಹಾಕ್ಕೊಳ್ಳಿಕ್ಕೆ, ಹಾಗೆ ಕಟಿಂಗನ್ನು ನೆಡಲಿಕ್ಕೆ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಪ್ರೊಪಗೇಟ್ ಮಾಡ್ಬೋದು ಇದರಲ್ಲಿ. ಹಾಗಾಗಿ ನಾವು ಇದನ್ನು ಉಪಯೋಗಿಸ್ಬೋದು. ಇದು ಕೆಲವು ಗಿಡಗಳಿಗೆ, ನೀರು ಜಾಸ್ತಿ ಬೇಡದೇ ಇರೋವಂಥ ಗಿಡಗಳಿಗೆ ನಾವು ಇದನ್ನು ಜಾಸ್ತಿ ಹಾಕಿದರೆ ತೇವಾಂಶ ಜಾಸ್ತಿ ಇದ್ದು ಬೇರೆ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕಲ್ಲ. ನೀವು
ಬೀಜನ ಮೊಳಕೆ ಬರಿಸಲಿಕ್ಕೆ, ಗಿಡ ಬರಿಸಲಿಕ್ಕೆ ಹಾಗೂ ಕಟಿಂಗನ್ನು ನೆಡಲಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಇದರಲ್ಲಿ ಗ್ರೋ ಮಾಡ್ಬೋದು. ನೋಡಿ, ಈ ರೀತಿ ಹುಡಿಗಳನ್ನು ನಾವು ಡೈರೆಕ್ಟಾಗಿ ಬಳಸೋ ಹಾಗಿಲ್ಲ. ಯಾಕಂದರೆ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನೋ ಅಂಶ ಇರುತ್ತೆ, ಉಪ್ಪಿನಂಶ. ಹಾಗಾಗಿ ಅದು ನಮ್ಮ ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಫ್ರೆಂಡ್ಸ್, ನಾನು ನೀರ್ಸೋಣೆ ಕಟಿಂಗನ್ನು ತೋರಿಸಿದ್ನಲ್ಲ, ಅದು ಕೂಡ ನಾನು ತೊಳೆದೇ ಹಾಕಿದ್ದೀನಿ. ಅದನ್ನು ಹೇಳೋದು ಮರೆತುಬಿಟ್ಟೆ. ತೊಳೆದು ಕಟಿಂಗನ್ನು ನೆಡಬೇಕು. ಯಾಕಂದರೆ ಅದು ಸೋಡಿಯಂ ಕ್ಲೋರೈಡ್ ಉಪ್ಪಿನಂಶ ಇರೋದ್ರಿಂದ ಅದು ನಮ್ಮ ಗಿಡಗಳಿಗೆ ಹಾನಿ ಉಂಟು ಮಾಡುತ್ತೆ. ಇದನ್ನು ನಾನು ಒಂದು ದಿನ ಹೀಗೆ ತುಂಬ ನೀರು ಹಾಕಿ ಇಟ್ಬಿಡ್ತೀನಿ. ನೋಡಿ ಎಷ್ಟು ನೀರು ಹಿಡಿಯುತ್ತೆ ಅಂತ ಇದರಲ್ಲಿ. ಹಾಗಾಗಿ ನಾವು ಡೈಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಗಿಡಗಳಿಗೆ ಇದನ್ನು ಹಾಕಿದರೆ. ಈ ನೀರ್ಸೋಣೆ ಗಿಡಗಳಿಗೆ ಇದು ತುಂಬ ಒಳ್ಳೆಯದು. ಯಾಕಂದರೆ ನೀರ್ಸೋಣೆ ಗಿಡಗಳಿಗೆ ಜಾಸ್ತಿ ನೀರು ಬೇಕಾಗತ್ತೆ. ನೀರ್ಸೋಣೆ ಗಿಡಗಳಿಗೆ ಇದನ್ನು 50% ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಆ ತೆಂಗಿನ ನಾರನ್ನು ನಾನು ಇಲ್ಲಿ ಮಲ್ಚಿಂಗ್ ಮಾಡ್ತೀನಿ. ನೋಡಿ, ಅದನ್ನು ವೇಸ್ಟ್ ಮಾಡೋದು ಬೇಡ, ಮಲ್ಚಿಂಗ್ ಮಾಡಿದರೆ ಆಯಿತು. ಅದನ್ನು ಗಿಡಗಳಿಗೆ ಮಲ್ಚಿಂಗ್ ಯಾಕೆ ಒಳ್ಳೆಯದು ಅಂದರೆ, ಗಿಡಗಳ ಬುಡಕ್ಕೆ ಬಿಸಿಲು ತಾಗಲ್ಲ, ಕೆಳಗಡೆ ಸೂಕ್ಷ್ಮಾಣು ಜೀವಿಗಳಿರುತ್ತಲ್ಲ ಅದು ಸಾಯಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಮಣ್ಣು ತೊಳೆದು ಹೋಗಲ್ಲ ಅಂತ ಮಲ್ಚಿಂಗ್ ಮಾಡಬೇಕು. ನೋಡಿ, ಇದು ನಾನು ಇಟ್ಟು ಒಂದು ದಿನ ಆಗಿದೆ. ಮಾರನೇ ದಿನ ಎಷ್ಟು ಕಲರ್ ಬಿಟ್ಟಿದೆ ನೋಡಿ ಇಲ್ಲಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಾನು ಇದನ್ನು ಸೋಸ್ಕೊಳ್ತೀನಿ ಈಗ. ನೋಡಿ, ಈ ರೀತಿ ಚೆನ್ನಾಗಿ ಸೋಸಿ ಮತ್ತೆ ಒಂದು ಸಾರಿ ಇದಕ್ಕೆ ನೀರನ್ನು ಹಾಕಿ ತೊಳ್ಕೊಳ್ತೀನಿ. ಆ ಉಪ್ಪಿನಂಶ ಕ್ಲೀನಾಗಿ ಹೋಗಬೇಕು. ಹಾಗಿದ್ದರೆ ಅದು ಗಿಡಗಳಿಗೆ ಚೆನ್ನಾಗಿರುತ್ತೆ. ನಾವಿಲ್ಲಿ ಬಟ್ಟೆಯಲ್ಲಿ ಕೂಡ ಸೋಸ್ಕೊಳ್ಬೋದು. ಎಷ್ಟು ಕಲರ್ ಇದೆ ಆ ನೀರು ಅಂತ. ಇದನ್ನು ನೀವು ಯಾವುದಾದ್ರೂ ದೊಡ್ಡ ಗಿಡಗಳಿಗೆ ಹಾಕ್ಬೋದು. ಈ ತೆಂಗಿನ ಮರಗಳಿಗೆಲ್ಲ ಉಪ್ಪಿನಂಶ ಬೇಕಾಗತ್ತಲ್ಲ, ಅಂಥ ಗಿಡಗಳಿಗೆ ಆ ನೀರನ್ನು ನಾವು ಹಾಕ್ಬೋದು. ನೋಡಿ, ಚೆನ್ನಾಗಿ ಸೋಸ್ಕೊಂಡು ಅದನ್ನು ಹಿಂಡಿ ನಾವು ಹಾಗೇ ಬೇಕಾದರೂ ಅದನ್ನು ನೆರಳಲ್ಲಿ ಒಣಗಿ ಹಾಕ್ಕೊಳ್ಬೋದು. ಇಲ್ಲ ಬಿಸಿಲಲ್ಲಿ ಕೂಡ ಒಣಗಿಸಿ ಹಾಗೆ ಇಟ್ಕೊಳ್ಬೋದು. ಬ್ಲಾಕ್ ಮಾಡಿಕೊಂಡ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಾವು ಹಾಗೆ ಒಂದು ಕವರ್ ತುಂಬಿ ಅದನ್ನು ಒಣಗಿಸಿ ಇಟ್ಕೊಳ್ಬೋದು. ಅದನ್ನು ನೀರಲ್ಲಿ ತೊಳೆದು ನಾವು ಅದನ್ನು ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಬೋದು. ಈ ನೀರನ್ನು ನಾನು ತೆಂಗಿನ ಮರಕ್ಕೆ ಹಾಕ್ತೀನಿ. ನೋಡಿ ನೋಡಿ ಇದರಲ್ಲಿಗೆ ನೀರು ಎಷ್ಟು ಹಿಡಿದು ಇಟ್ಕೊಂಡಿರುತ್ತೆ ಅಂತ ನೋಡಿ. ಎಷ್ಟು ಹಿಂಡಿದ್ರೂ ಅದು ನೀರಿರುತ್ತೆ. ಹಾಗಾಗಿ ನಾವು ಸೀಡ್ಲಿಂಗ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಬ್ಲಾಕ್ ಮಾಡಿ ತೋರಿಸ್ತೀನಿ. ಹಾಗೆ ನೀರನ್ನ ಹಿಂಡಬಾರದು. ಹಿಂಡದೇನೆ ನಾವೀಗ ಇದಕ್ಕೆ ಪ್ರೆಸ್ ಮಾಡ್ತಾ ಹೋಗಬೇಕು. ಅಲ್ಲಿ ಚೌಕಾಕಾರದ ಪೀಸ್ ಸಿಗುತ್ತೆ. ನಾನಿಲ್ಲಿ ರೌಂಡ್ ಬಾಕ್ಸ್ ತೊಗೊಂಡಿದ್ದೀನಿ. ಈ ರೀತಿ ಬಾಕ್ಸ್ ತೊಗೊಂಡು ಅದನ್ನು ಹಾಕಿ ಪ್ರೆಸ್ ಮಾಡ್ತಾ ಹೋಗಬೇಕು. ಆ ರೀತಿ ಕಡ್ಡಿ ಇದ್ದರೆ ತೆಕ್ಕೊಂಡ್ಬಿಡಿ. ನಾನು ಇದನ್ನು ಈ ರೀತಿ ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗೆದುಬಿಡ್ತೀನಿ. ನೋಡಿ, ಚೆನ್ನಾಗಿ ಪ್ರೆಸ್ ಮಾಡಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಅದು ಅಲ್ಲಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆಗ ಅದು ಒಳ್ಳೆಯ ಬ್ಲಾಕ್ ಥರ ಆಗುತ್ತೆ. ನೋಡಿ, ಎಷ್ಟು ಹಾಕಿದರೂ ಹಿಡಿಯುತ್ತೆ. ನೋಡಿ, ಈ ರೀತಿ ಎಷ್ಟು ಹಿಡಿಯುತ್ತೋ ಅಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಪ್ರೆಸ್ ಮಾಡ್ತಾ ಆ ನೀರನ್ನೆಲ್ಲ ತೆಗೆದುಬಿಡಬೇಕು. ನೋಡಿ, ಚೆನ್ನಾಗಿ ನೀರನ್ನು ತೆಗಿಬೇಕು. ಕಾಣ್ತಾ ಇದೆ ಅಲ್ವಾ? ನೋಡಿ, ಮತ್ತೆ ಸ್ವಲ್ಪ ಹಾಕಿ ನಾನು
ನೀವು ಇದನ್ನು ಬ್ಲಾಕನ್ನು ಬಿಸಿಲಲ್ಲಿ ಒಣಗಿಸಿ ಯಾವಾಗ ಬೇಕೋ ಆವಾಗ ಅದನ್ನು ಸ್ವಲ್ಪ ನೀರು ಹಾಕಿ ಪುಡಿ ಮಾಡಿ ಹಾಕ್ಬೋದು ಗಿಡಗಳಿಗೆ. ಇಷ್ಟೆಲ್ಲ ಪ್ರೊಸೀಜರ್ ಮಾಡಬೇಕು ಅಂತೇನಿಲ್ಲ, ನಾನು ಆದರೆ ಇದನ್ನು ಮಾಡಿ ತೋರಿಸ್ತೀನಿ ಅಷ್ಟೇ, ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ. ನೀವು ಇಷ್ಟು ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅಥವಾ ನೆರಳಲ್ಲಿ ಒಣಗಿಸಿದ್ರೂ ಆಗತ್ತೆ. ಎಷ್ಟು ಚೆನ್ನಾಗಿ ಬ್ಲಾಕ್ ಬಂದಿದೆ ಅಂತ ಮುಂದೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂದೆ ಯಾವ ರೀತಿ ವಿಡಿಯೋಸ್ ಹಾಕಬೇಕು ಅಂತಾನು ಹೇಳಿ, ಅದೇ ರೀತಿ ವಿಡಿಯೋಸನ್ನು ನಾನು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ಲಾಕ್ ಬಂದಿದೆ ಅಂತ. ಇದನ್ನು ತೆಗೆದು ತೋರಿಸ್ತೀನಿ ನೋಡಿ. ನೋಡಿ, ನಾನಿಲ್ಲೊಂದು ರೊಟ್ಟಿನ ಪೀಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾವೀಗ ಇದನ್ನು ಉಲ್ಟಾ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಉಲ್ಟಾ ಆಗತ್ತೆ. ನೋಡಿ, ಸ್ವಲ್ಪ ಮಧ್ಯದಲ್ಲಿ ಅದನ್ನು ಒತ್ತಿದರೆ ಅದು ಈ ರೀತಿ ಬ್ಲಾಕ್ ಆಗಿ ಬೀಳತ್ತೆ. ನೋಡಿ, ಚೆನ್ನಾಗಿ ಬ್ಲಾಕ್ ಆಗಿದೆ ಅಲ್ವಾ? ಇದನ್ನು ನಾವು ನೆರಳಲ್ಲಿ ಕೂಡ ಒಣಸ್ಕೊಳ್ಬೋದು, ಬೇಕಾದರೆ ಬಿಸಿಲಲ್ಲಿ ಕೂಡ ಒಣಸ್ಕೊಳ್ಬೋದು. ನೋಡಿ, ಇದನ್ನು ನೀವು ಇದೇ ರೀತಿ ಹಿಂಡಿ ಪೇಪರಲ್ಲಿ ಹಾಕಿ ಒಣಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೋಕೋಪೀಟು. ಇದು ನಿಧಾನವಾಗಿ ಗೊಬ್ಬರ ಆಗುತ್ತೆ. ಹಾಗಾಗಿ ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಇದು ನಮ್ಮ ಗಿಡಗಳಿಗೆ ನೀರಿನ ಅವಶ್ಯಕತೆಯನ್ನು ಕಡಿಮೆ ಮಾಡುತ್ತೆ. ಇದನ್ನು ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡೋದ್ರಿಂದ. ಹಾಗಾಗಿ ನಾವು ಇದನ್ನು ಹಾಕ್ಬೋದು. ಬೇಸಿಗೆಯಲ್ಲಿ ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗತ್ತಲ್ಲ, ಆ ಟೈಮಲ್ಲಿ ನಾವು ಈ ಗಿಡಗಳನ್ನು ನೆಡಬೇಕಾದ್ರೆ ಹಾಕ್ಬೋದು. ನೋಡಿ, ನಾನಿಲ್ಲಿ ನೀರು ಸೋಣೆ ಗಿಡ ಕಟಿಂಗನ್ನು ನೆಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಇದಕ್ಕೆ 50% ನೋಡಿ 2 ಮುಷ್ಟಿ ಆಗುವಷ್ಟು ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಮತ್ತು 2 ಮುಷ್ಟಿ ಆಗುವಷ್ಟು ಮಣ್ಣನ್ನು ತಗೊಳ್ತೀನಿ, ಚೆನ್ನಾಗಿರೋ ಮಣ್ಣು. ಹಾಗೆ ಅದನ್ನು ಮಿಕ್ಸ್ ಮಾಡಿ ಕಟಿಂಗನ್ನು ನೆಡ್ತೀನಿ. ಇದರಲ್ಲಿ ಕಟಿಂಗನ್ನು ನೆಟ್ಟಾಗ ಚೆನ್ನಾಗಿ ಬೇರು ಬರುತ್ತೆ ಫ್ರೆಂಡ್ಸ್. ಯಾವುದೇ ಕಟಿಂಗನ್ನು ನೀವು ಕೋಕೋಪೀಟಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಇನ್ನೊಂದು ಮುಷ್ಟಿ ಮಣ್ಣನ್ನು ಹಾಕಿರೋದು ಸ್ವಲ್ಪ ಮಿಸ್ ಆಗಿದೆ. ನೋಡಿ, ಈ ರೀತಿ ನೋಡಿ, ಕಟಿಂಗನ್ನು ತಗೊಳ್ಬೇಕಾದ್ರೆ 3 ಅಥವಾ 4 ಗೆಣ್ಣುಗಳಾದರೂ ಇರಬೇಕು ಕಟಿಂಗಲ್ಲಿ. ನೋಡಿ, ಈ ರೀತಿ 3 ಗಣ್ಣನ್ನು ನಾನು ಕೆಳಗಡೆ ಮಣ್ಣಲ್ಲಿ ಹಾಕ್ತೀನಿ. ಈ ರೀತಿ ಕಟಿಂಗನ್ನು ನೆಟ್ಟರೆ ಒಂದು ಕಟಿಂಗು ಸಾಯಲ್ಲ ಫ್ರೆಂಡ್ಸ್. ಚೆನ್ನಾಗಿ ಬೇರು ಬರುತ್ತೆ ಈ ಕಟಿಂಗಲ್ಲಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾತ್ರ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರೀತಿ ಕಟಿಂಗನ್ನು ನೆಟ್ಕೊಳ್ಳಿ. ಯಾವುದೇ ಕಟಿಂಗನ್ನಾದರೂ ನೀವು ಈ ರೀತಿ ನೆಟ್ಕೊಂಡ್ರೆ ಚೆನ್ನಾಗಿ ಬೇರು ಬರುತ್ತೆ. ಸ್ವಲ್ಪ ನೀರನ್ನು ಹಾಕಿ, ನಾನು ಸ್ವಲ್ಪ ನೀರು ಹಿಂಡಿಬಿಟ್ಟಿದ್ದೀನಿ, ಹಾಗಾಗಿ ನೀರನ್ನು ಹಾಕಿದರೆ ಆಯಿತು. ನೋಡಿ ನೋಡಿ, ಕೋಕೋಪೀಟನ್ನು ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ನೋಡಿ,
ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.